2025-26ರಲ್ಲಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಪಾಠ ಒಟ್ಟಿಗೆ ಬಾಳೋ ಆನಂದ ಪಾಠದಲ್ಲಿ ಬ್ಲೂ ಪ್ರಿಂಟ್ ನೋಡ್ಕೊಂಡು ಬರೋಣ. ಜೊತೆಗೆ ಕ್ವಶನ್ ಪೇಪರ್ ಇದೆ, ಕ್ವಶನ್ ಪೇಪರ್ದು ಆನ್ಸರ್ ಸೀಟ್ ಇದೆ, ಜೊತೆಗೆ ಕ್ವಶನ್ ಆನ್ಸರ್ದು ಬುಕ್ಲೆಟು ಕೂಡ ನಾವೇನು ಮಾಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಿ. ಕನ್ನಡ ಮತ್ತು ಪರಿಸರದಲ್ಲಿ ನಮ್ಮಲ್ಲಿ PDF ಸಿಗ್ತವೆ. 9964050759ಗೆ ಜಸ್ಟ್ ತಾವೇನು ಬರಬೇಕು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರಿಂದ ಇದನ್ನು ಪಡಿಬೇಕು. ಇವೆಲ್ಲವುಗಳು ಕೂಡ 10 ಲಿಖಿತ 5 ಮೌಖಿಕ ಅಂಕದಲ್ಲಿ ನಾವೇನು ಮಾಡಿದ್ದೀವಿ, ಪ್ರಿಪೇರನ್ನು ಮಾಡಿದ್ದೀವಿ. ಮೊದಲಿಗೆ ನೀಲನಕ್ಷೆ ನೋಡೋಣ. ಉದ್ದಿಷ್ಟ ಆಧಾರಿತ ಅಂಕಗಳ ವಿತರಣೆಯಲ್ಲಿ ಅರಿವು 3, ಗ್ರಹಿಕೆ 6, ಅಭಿವ್ಯಕ್ತಿ 1, ಒಟ್ಟಾರೆ 10. ಕ್ಲಿಷ್ಟತೆ ಮಟ್ಟ ಸುಲಭ 3, ಸಾಧಾರಣ 5, ಕಠಿಣ 2, ಒಟ್ಟು 10. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ. ವಸ್ತುನಿಷ್ಠದ್ದು 3 ಅಂಕ, ಅತಿ ಕಿರು ಉತ್ತರ 3 ಅಂಕ, ಕಿರು ಉತ್ತರದ್ದು 4 ಅಂಕ. ಒಟ್ಟಾರೆ 10 ಅಂಕ. ಇದಿತ್ತು ಪ್ರಶ್ನೆ ಪತ್ರಿಕೆ. ನಾನು ನಿಮಗೆ ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಕ್ವಶನ್ ಆನ್ಸರ್ ಬುಕ್ಲೆಟ್ಗೆ ಕರ್ಕೊಂಡು ಹೋಗ್ತೀನಿ. ಇದಿತ್ತು ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಅಂಕಗಳು 10, ಸಮಯ 45 ನಿಮಿಷ. ಭಾಗ 1ರಲ್ಲಿ ನಾನೇನು ಮಾಡಿದ್ದೀನಿ, 10 ಲಿಖಿತಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ. ಫಸ್ಟ್ ಮೇನ್ಸ್ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆದಿದ್ದೀವಿ. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಭಯಭಕ್ತಿ ಎಂಬುದು ಡ್ಯಾಶ್ ಅಂತ ಕೇಳಿದರು. A ದ್ವಿರುಕ್ತಿ, B ಅವ್ಯಯ, C ಜೋಡು ನುಡಿ, D ಒಗಟು. ಸರಿಯಾದ ಉತ್ತರ C ಜೋಡು ನುಡಿ. 2ನೇದು, ಅಮ್ಮ ಪದವು ಈ ಲಿಂಗದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. A ಪುಲ್ಲಿಂಗ, B ಸ್ತ್ರೀಲಿಂಗ, C ನಪುಂಸಕಲಿಂಗ, D ಒಗಟು. ದ ರೈಟ್ ಆನ್ಸರ್ ಈಸ್ ಸ್ತ್ರೀಲಿಂಗ ಅನ್ನೋದು ಬರಿಬೇಕು. ಇನ್ನು ಮೇನ್ಸ್ 2ದಲ್ಲಿ ಹೊಂದಿಸಿ ಬರಿಬೇಕಾಗಿತ್ತು. 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಜಗಳ, ಸರಿಯಾದ ಉತ್ತರ ಕಲಹ, ನಾಳೆ, ಭವಿಷ್ಯತ್ ಕಾಲ. ಇನ್ನು ಒಂದು ಪದ ಇಲ್ಲವೇ ವಾಕ್ಯದಲ್ಲಿ ಉತ್ತರಿಸಿ ಬರಲಿಕ್ಕೆ ಕೂಡ 2 ಪ್ರಶ್ನೆ ಕೊಟ್ಟಿದ್ದೀವಿ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಜನರು ಬೇವಿನ ಮರವನ್ನು ಅಮ್ಮನ ಹೆಸರಿನಿಂದ ಕರೀತಿದ್ರು. ಮುಂದಿನ ಪ್ರಶ್ನೆ, ಕಲ್ಲು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಅಂತ ಕೇಳಿದರು. ದ ಆನ್ಸರ್ ಈಸ್ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಜನರಲ್ಲಿ ಉಂಟಾಯಿತು ಅನ್ನೋದನ್ನು ಬರೆದ್ರೆ ಸಾಕು. 4th ಮೇನ್ಸಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನು 2 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟು 2 ಪ್ರಶ್ನೆಗಳು 4 ಅಂಕ. ಪ್ರಶ್ನೆ 7, ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದವು ಅಂತ ಕೇಳಿದ್ದಾರೆ. ಉತ್ತರ, ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ದೂರ ದೂರ ಇದ್ದುದರಿಂದ ರೈತರು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸಿ ಕಲ್ಲು ಒಡೆಸಿ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳುವುದರಿಂದ ನಡುಗಲು ಪ್ರಾರಂಭಿಸಿದವು ಅಂತ ಬರೆದ್ರೆ ಸಾಕು. ಇದು 8ನೇ ಪ್ರಶ್ನೆ, ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಮರದ ಕೆಳಗೆ ಕುಳಿತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಯಿತು ಅಂತ ಬರೆದ್ರೆ ಸಾಕು. ಇಷ್ಟು ನಾನು ಲಿಖಿತದಲ್ಲಿ ಕೊಟ್ಟಿದ್ದೆ. ಇನ್ನು ಮೌಖಿಕದಲ್ಲಿ ಕೂಡ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಈ ಪ್ರಶ್ನೆಗಳನ್ನು ಸಹಿತ ನಾವು LBAದಿಂದನೇ ಆಯ್ಕೆ ಮಾಡಿಕೊಂಡಿದ್ದೀವಿ, ಏಕೆಂದರೆ LBAನೇ ನಮಗೆ ಒಂದು ಆಧಾರ ಸ್ತಂಭ. ಬೇವಿನ ಮರವನ್ನು ಜನ ಡ್ಯಾಶ್ ಅಂತ ಕರೀತಿದ್ರು. ಅಮ್ಮನ ಮರ. ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತ್ತು, ಅಮ್ಮನ ಕಲ್ಲು. ಹೊಲವನ್ನು ಉಳಲು ಬಳಸೋ ಸಾಧನ, ನೇಗಿಲು. ಗುಂಡನೆಯ ಕಲ್ಲು ಎಲ್ಲಿತ್ತು, ರೈತನ ಹೊಲದಲ್ಲಿ. ಕಲ್ಲು ಕೋಪದಿಂದ ಏನು ಮಾಡಿತು, ಬೇವಿನ ಮರದಿಂದ ದೂರ ಉಳಿತು ಅಂತ ಬರೆದ್ರೆ ಸಾಕು. ಇನ್ನು ಇದನ್ನೇ ನಾವೇನು ಮಾಡಿದ್ದೀನಿ, ಒಂದೇ ಸೀಟಲ್ಲಿ. ಇದನ್ನು ಜಸ್ಟ್ ನೀವು ಒಂದು ಪ್ರಿಂಟ್ಔಟ್ ತೊಗೊಂಡ್ರು ಕೂಡ ನಿಮಗೆ ಬರಿಬೋದು. ಇಲ್ಲೇ ಬರಲಿಕ್ಕೆ ಉತ್ತರ ಕೊಟ್ಟಿದ್ದೀವಿ. ಭಯಭಕ್ತಿ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಉತ್ತರ ಇಲ್ಲಿ ಬರಿಬೋದು. ಆಮೇಲೆ ಅಮ್ಮ ಪದದ ಲಿಂಗ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಜಸ್ಟ್ ಮೇಲೆ ವಿದ್ಯಾರ್ಥಿಯ ರೋಲ್ ನಂಬರು ಅಥವಾ ಇದ್ರ ಮೇಲೆ ಹೆಸರು ಬರೆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ. ಓಕೆನಾ. ಇನ್ನು ಹೊಂದಿಸಿ ಬರೀರಿ, ಅಲ್ಲೇ ಕೂಡ ನಾವು ಉತ್ತರಗಳನ್ನು ಕೊಟ್ಟಿದ್ದೀವಿ ಬರೀಲಿಕ್ಕೆ. ಇನ್ನು ನೆಕ್ಸ್ಟ್ ಒಂದು ವಾಕ್ಯದಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಇನ್ನು 2-3 ವಾಕ್ಯದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಇಷ್ಟಿತ್ತು ನಾವು ಮಾಡಿರ್ತಕ್ಕಂಥ LBAನ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಪರಿಸರ ಅಧ್ಯಯನದಲ್ಲಿ ಸಿಗ್ತಾ ಇದ್ದಾವೆ. ಯಾರಿಗೆಲ್ಲ ಬೇಕು ಅನ್ನೋರು 9964050759ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿ ಅವುಗಳನ್ನು ಏನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಬೋದು.